ಭಾರ್ಗವಿ ದ್ರಾವಿಡ್ ಅವರನ್ನು ಚಿತ್ರದುರ್ಗ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡುವಂತೆ ಬಸವನಾಗಿ ದೇವಶ್ರೀಗಳು ಆಗ್ರಹ ಮಾಡಿದ್ದಾರೆ. ಚಿತ್ರದುರ್ಗದ ಛಲವಾದಿ ಗುರುಪೀಠದಲ್ಲಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಕೀಯದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಿದ್ದು, ಹಾಗಾಗಿ ಈ ಬಾರಿಯ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟನ್ನು ಮಹಿಳೆಗೆ ನೀಡಬೇಕು. ಇನ್ನು ಹಿಂದುಳಿದ ಸಮುದಾಯದ ಭಾರ್ಗವಿ ದ್ರಾವಿಡ್ ಅವರಿಗೆ ನೀಡಬೇಕೆಂದು ಬಿಜೆಪಿ ವರಿಷ್ಠರಲ್ಲಿ ಆಗ್ರಹ ಮಾಡಿದ್ದಾರೆ. ಇನ್ನು ಚಿತ್ರದುರ್ಗ ಲೋಕಸಭಾ ಅಭ್ಯರ್ಥಿಯ ಆಯ್ಕೆ ಜಟಿಲವಾಗಿದೆ. ಇನ್ನು ರಾಜಕೀಯದಲ್ಲಿ ಪ್ರಧಾನಿ ಮೋದಿ ಮಹಿಳೆಯರಿಗೂ 33% ಮೀಸಲಾತಿ ನೀಡಿದ್ದಾರೆ. ಹಾಗಾಗಿ ಈ ಬಾರಿಯ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟನ್ನು ಹಿಂದುಳಿದ ಸಮುದಾಯದ ಮಹಿಳೆ ಭಾರ್ಗವಿ ದ್ರಾವಿಡ್ ಅವರಿಗೆ ನೀಡಬೇಕು. ಇದರಿಂದ ಎಲ್ಲ ಸಮುದಾಯದವರು ಬಿಜೆಪಿ ಗೆಲುವಿಗೆ ಕೈ ಜೋಡಿಸಲಿದ್ದಾರೆ ಎಂದು ಶ್ರೀಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಆಯ್ಕೆ ಎಲ್ಲೆಲ್ಲೋ ಹೋಗ್ತಾ ಇದೆ, ಒಂದಕ್ಕೊಂದು ತಾಳೆ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಇಲ್ಲಿ ತನಕನೂ ಕೂಡ ನಮ್ಮ ಚಿತ್ರದುರ್ಗ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥವ್ರು ಕೇಂದ್ರ ಸಚಿವರು ಆದಾಗ್ಯೂ ಕೂಡ ಸಮುದ್ರದ ನೆಂಟಸ್ತನ, ಉಪ್ಪಿಗೆ ಬಡತನ ಅನ್ನಂಗೆ ಆಗೋಗ್ಬಿಟ್ಟಿದೆ. ಹಲವಾರು ಚುನಾವಣೆಗಳನ್ನು ಎದುರಿಸಿದ್ರೂ ಸಮೇತ ಚಿತ್ರದುರ್ಗ ನಗರ, ಜಿಲ್ಲೆ, ತಾಲೂಕುಗಳು ಯಾವೂ ಕೂಡ ಅಷ್ಟೊಂದು ನಿರೀಕ್ಷಿತ ಮಟ್ಟಕ್ಕೆ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಂದರೆ ಎಲ್ಲರೂ ಕೂಡ ಬೇರೆ ಬೇರೆ ಹೊರಗ್ನವರು ಇಲ್ಲಿ ಬಂದು ಅಭ್ಯರ್ಥಿಗಳಾಗೋದ್ರಿಂದ ಜನ ಅನಿವಾರ್ಯವಾಗಿ ಅವರನ್ನೇ ಆಯ್ಕೆ ಮಾಡೋದ್ರಿಂದ ಭಾಳಷ್ಟು ಪ್ರಗತಿಗೆ ಕುಂಠಿತ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದೆ. ಹಾಗಾಗಿ ಹೊರಗ್ನವರನ್ನ ಇಲ್ಲಿ ಅಭ್ಯರ್ಥಿ ಮಾಡೋದು ಬೇಡ, ಇಲ್ಲಿಯೇ ಸ್ಥಳೀಯರನ್ನು ಅಭ್ಯರ್ಥಿಗಳಾಗಿ ಮಾಡಬೇಕು ಅನ್ನೋಂಥದ್ದನ್ನು ನಾನು ಮಾಧ್ಯಮದ ಮುಖಾಂತರ ಪಕ್ಷಗಳಿಗೆ, ರಾಷ್ಟ್ರೀಯ ಪಕ್ಷಗಳಿಗೆ ನಾನು ಕೇಳ್ಕೊಳ್ತೇನೆ. ಹಾಗೆ ಇವತ್ತು ಏನು BJPಯಲ್ಲಿ ಅಭ್ಯರ್ಥಿಯನ್ನು ಇನ್ನೂ ಕೂಡ ನಿರ್ಣಯ ಮಾಡೋಕ್ಕಾಗಿಲ್ಲ. ಡೆಲ್ಲಿ ಮಟ್ಟದಲ್ಲಿ ಇಲ್ಲಿನ ಒಬ್ಬ ಮಹಿಳೆ ಹೆಸರು ಭಾರ್ಗವಿ ಹೆಸರು ನನಗೆ ಕೇಳಿ ಬಂದಿದೆ. ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದರೆ ನಮಗೆಲ್ರಿಗೂ ಕೂಡ ಸ್ಥಳೀಯರಿಗೆ ಹೆಚ್ಚಿನ ಸಂತೋಷ ಆಗತ್ತೆ. ಹಾಗೆ ಅವರನ್ನು ಆರಿಸಿ ತರೋದ್ರಲ್ಲಿ ಎಲ್ಲರೂ ಕೂಡ ಸಮುದಾಯದಿಂದ ಹಿಡಿದು ಎಲ್ಲ ಸಮುದಾಯದವರು ಕೂಡ ಅವರನ್ನು ಉತ್ತಮವಾದಂಥ ಮತಗಳಲ್ಲಿ ಆಯ್ಕೆ ಮಾಡಿ ಗೆಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.